ಗುಡ್ ಮಾರ್ನಿಂಗ್ ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಯುಗಾದಿ ಹಬ್ಬ ದಿನ ಮಾಡಿರುವಂತಹ ವಿಡಿಯೋ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗ್ತಾ ಇದೆ. ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡಿದ್ದೆ ಆಯ್ತಾ. ತುಂಬಾ ದಿನ ಆಗಿತ್ತು ನೆಲ್ಲಿಕಾಯಿ ಜ್ಯೂಸ್ ಮಾಡೇ ಇರ್ಲಿಲ್ಲ. ನಿನ್ನೆ ಪೇಟೆಗೆ ಹೋಗಿದ್ನ, ಬರ್ಬೇಕಿದ್ರೆ ತಗೊಂಡ್ಬಂದಿದ್ದೆ. ಹಾಗಾಗಿ ಇವತ್ತು ಜ್ಯೂಸ್ ಮಾಡ್ಕೊಂಡೆ. ಇನ್ನು ನಮ್ಮನೆಯಲ್ಲಿ ಕೆಲವೊಂದು ಮಾವಿನ ಗಿಡಗಳಿವೆ. ಈ ಮಾವಿನ ಮರ ಮಾತ್ರ ನಾವು ನೆಟ್ಟು ಬೆಳೆಸಿರುವಂತದ್ದಲ್ಲ, ಅದರ ಪಾಡಿಗೆ ಅದು ಗಿಡ ಆಗಿ ಮರ ಆಗಿ ಬೆಳೆದಿರುವಂತಹ ಮಾವಿನ ಮರ. ಅದರಲ್ಲಿ ಈ ಸಲ ಒಂದು 5ರಿಂದ 6 ಮಾವಿನಕಾಯಿ ಬಿಟ್ಟಿದೆ. ಇದು ಫಸ್ಟ್ ಆಗಿರುವಂತದ್ದು ನೋಡಿ, ದೊಡ್ಡದಾಗಿದೆ. ಸ್ವಲ್ಪ ಲೈಟ್ ಆಗಿ ಯೆಲ್ಲೋ ಕಲರ್ ಬಂದಿತ್ತು ಅಂತ ಅಂದ್ಬಿಟ್ಟು ಅದನ್ನ ಕೊಯ್ದು ತೆಗ್ದಿಡೋಣ, ಇಲ್ಲ ಅಂತ ಹೇಳಿದ್ರೆ ಹಕ್ಕಿಗಳು ತಿನ್ನತ್ತೆ ಅಂತ ಅಂದ್ಬಿಟ್ಟು ಇವತ್ತು ಕೊಯ್ತಾ ಇದ್ದೀನಿ. ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ಬೇಕಿದ್ರೆ ನಾವು ಅದನ್ನ ಹಣ್ಣು ಮಾಡಿ ತಿಂದಾಗಿದೆ. ತುಂಬಾ ತುಂಬಾ ಸ್ವೀಟ್ ಆಗಿದೆ ಆಯ್ತಾ. ಇದು ಆಲ್ಫನ್ಸ ಮಾವಿನ ಹಣ್ಣು ಬರುತ್ತಲ್ವಾ, ಪೇಟೆನಲ್ಲಿ ಸಿಗುತ್ತೆ ನೋಡಿ, ಸೇಮ್ ಅದೇ ತರ ಇದೆ. ಪೂರ್ತಿಯಾಗಿ ಯೆಲ್ಲೋ ಕಲರ್ಗೆ ಬರುತ್ತೆ ಇದು ಹಣ್ಣಾದಾಗ. ಕಂಪ್ಲೀಟ್ ಆಗಿ ಯೆಲ್ಲೋ ಕಲರ್ ಆಗಿತ್ತು. ತುಂಬಾ ಸ್ವೀಟ್ ಇತ್ತು, ಮಾತ್ರ ತುಂಬಾ ಖುಷಿ ಆಯ್ತು. ಇಂಥ ಒಂದು ಮಾವಿನ ಮರ ನಾವು ನೆಡದೆ ಆಯ್ತಲ್ವಾ, ಮನೆಯಲ್ಲಿ ದೇವ್ರು ಕೊಟ್ಟಿದ್ದು ಅಂತ ಅನ್ಕೊಂಡೆ ನಾನು. ಒಂದ್ಸಲ ತಿನ್ಬೇಕಿದ್ರೆ ದೇವ್ರವರ ಅಂತ ಅಂದ್ಬಿಟ್ಟು ನೆಟ್ಟು ಬೆಳೆಸದೆ, ಏನು ಅದಕ್ಕೆ ಆರೈಕೆ ಮಾಡದೆ ಆದಂತಹ ಒಂದು ಪ್ರಕೃತಿ ನಮಗೋಸ್ಕರ ಕೊಟ್ಟಿರುವಂತಹ ಒಂದು ಮಾವಿನ ಮರ. ಇನ್ನು ಈ ವರ್ಷ ಅಷ್ಟೊಂದು ಜಾಸ್ತಿ ಆಗಿಲ್ಲ, ಫಸ್ಟ್ ಟೈಮ್ ಆಗಿರುವಂತದ್ದಲ್ವಾ. ನೆಕ್ಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಅನ್ಕೋತೀನಿ. ಹಾಗೆ ಇವತ್ತು ಬೆಳಗಿನ ತಿಂಡಿಗೆ ಏನು ಅವಲಕ್ಕಿ ಮತ್ತೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಉಪ್ಪಿಟ್ಟು ರವೆ ಬರುತ್ತಲ್ವಾ, ಅದನ್ನ ಯೂಸ್ ಮಾಡ್ಕೊಂಡಿದ್ದೆ. ಯಾವಾಗಲೂ ನಾನು ಬಾಂಬೆ ರವೆ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತೀನಿ. ಇವತ್ತು ದಪ್ಪ ರವೆ ಇತ್ತು, ಸೊ ಅದನ್ನೇ ಹಾಕೊಂಡು ಉಪ್ಪಿಟ್ಟು ಮಾಡ್ಕೊಂಡೆ. ಸ್ವಲ್ಪ ಬೇಗ ಆಗತ್ತೆ ಈ ತರ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ರೆ ಅಂತ. ಆಮೇಲೆ ಹೇಗೂ ಹಬ್ಬ ಇದೆಯಲ್ವಾ, ಎಲ್ಲ ಪ್ರಿಪರೇಷನ್ ಆಗಬೇಕು, ಅಡುಗೆ ಆಗಬೇಕು, ಅದರ ಜೊತೆನಲ್ಲಿ ಮನೆ ಕೆಲಸ ಮಾಡ್ಕೋಬೇಕು, ಕ್ಲೀನಿಂಗ್ ಕೆಲಸ ಎಲ್ಲಾನು ಆಗಬೇಕಿದ್ರೆ ತುಂಬಾನೇ ಲೇಟ್ ಆಗತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದು ಇನ್ನ ಇದೊಂದು ಕೆಲಸ ಬ್ರೇಕ್ಫಾಸ್ಟ್ ಮುಗಿದ್ರೆ ಆಮೇಲೆ ಕ್ಲೀನಿಂಗ್ ಕೆಲಸನ ಶುರು ಮಾಡಿಕೊಂಡು, ಆಮೇಲೆ ಕ್ಲೀನಿಂಗ್ ಕೆಲಸ ಆದ ಕೂಡಲೇ ಅಡುಗೆ ಕೆಲಸನ ಶುರು ಮಾಡ್ಕೋಬಹುದು ಅಂತ ಅಂದ್ಕೊಂಡೆ. ಹಾಗಾಗಿ ಬೆಳಿಗ್ಗೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಅವಲಕ್ಕಿ ಮತ್ತೆ ಉಪ್ಪಿಟ್ಟು ಮಾಡಿರುವಂಥದ್ದು. ತುಂಬಾ ಬೇಗ ಆಗತ್ತೆ ನಮ್ಗಿಲ್ಲ ಅಂತ ಹೇಳಿದ್ರೆ ದೋಸೆ ರೊಟ್ಟಿ ಎಲ್ಲ ಮಾಡ್ಕೊಂಡು ಕೂತ್ಕೋಬೇಕಿದ್ರೆ ತುಂಬಾ ಲೇಟ್ ಆಗುತ್ತೆ, ಜಾಸ್ತಿ ಟೈಮ್ ಬೇಕಾಗತ್ತೆ ಅದಕ್ಕೆ ಅಂತ ಅಂದ್ಬಿಟ್ಟು ಈ ತರ ಮಾಡ್ಕೋತೀನಿ ಒಂದೊಂದ್ಸಲ. ನಾನು ತಿಂಡಿ ರೆಡಿ ಮಾಡ್ಬೇಕಿದ್ರೆ ನನ್ನ ಹಸ್ಬೆಂಡ್ ಸ್ನಾನ ಮಾಡಿಬಿಟ್ಟು ದೇವರಿಗೆ ದೀಪ ಹಚ್ಚುವಂತ ಕೆಲಸಗಳನ್ನ ಮಾಡ್ತಾರೆ. ಹಾಗೆ ಆದ್ವಿ ತಿಂಡಿ ತಿಂತಿದ್ದಾಳೆ. ಏನೋ ಒಂದು ವಿಷಯ ತೆಗೆದ್ಬಿಟ್ಟು ನಗಾಡ್ತಾ ತಿಂಡಿ ತಿಂತಾ ಇದ್ಲು. ಹಾಗೆ ಹಬ್ಬದ ಪ್ರಿಪರೇಷನ್ನ ಶುರು ಮಾಡ್ಕೊಂಡಿದ್ದೀನಿ. ಬೇವು, ಬೆಲ್ಲ, ಅರಿಶಿನ, ಕುಂಕುಮ, ಹೂವು ಎಲ್ಲ ಇಟ್ಟು ಒಂದು ಪ್ಲೇಟಲ್ಲಿ ರೆಡಿ ಮಾಡ್ಕೊಂಡೆ. ಸ್ವಲ್ಪ ಅಂದ್ರೆ ರೀಲ್ಸ್ಗೆ, ಇನ್ಸ್ಟಾಗ್ರಾಮ್ಗೆ ಹಾಕೋದಕ್ಕೆ, ರೀಲ್ಸ್ಗೆ, ಯೂಟ್ಯೂಬ್ ಶಾರ್ಟ್ಸ್ ಹಾಕೋದಕ್ಕೆಲ್ಲ ವಿಡಿಯೋ ಬೇಕಿತ್ತು ಅಂತ ಅಂದ್ಬಿಟ್ಟು, ವಿಡಿಯೋ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ರೆಡಿಯಾಗಿದ್ದೀನಿ, ಸಾರಿ ಎಲ್ಲ ಉಟ್ಕೊಂಡು. ಹಾಗೆ ಹೊಸ್ತಿಲಿಗೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ದೇವರಿಗೆ ನಮಸ್ಕಾರ ಮಾಡಿ ಇವಾಗ ಇಲ್ಲಿ ವಿಡಿಯೋ ಶೂಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹೊರಗಡೆ ಬಂದಿದ್ದೀನಿ. ಇನ್ನು ಅಡುಗೆ ಎಲ್ಲ ಆದ ನಂತರ ನಾನು ಈ ವಿಡಿಯೋನ ಶೂಟ್ ಮಾಡಿರುವಂಥದ್ದು. ಪೂರ್ತಿ ಅಡುಗೆ ಮಾಡಿ ಮುಗಿಸಿದ್ದೀನಿ. 12 ಗಂಟೆ ಆಗಿದೆ ಅಡುಗೆ ಮಾಡಿ ಮುಗಿಸ್ಬೇಕಿದ್ರೆ. ನಂತರ ನಾನು ಸಾರಿ ಉಟ್ಕೊಂಡು ರೆಡಿಯಾಗಿ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿರುವಂಥದ್ದು. ಬೇಗ ಅಡುಗೆ ಮಾಡಿ ಮುಗಿಸ್ಕೊಂಡೆ. ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಿಮ್ಮ ಜೀವನದಲ್ಲಿ ಇದ್ದಂತಹ ಎಲ್ಲ ಕಷ್ಟಗಳೆಂಬ ಕಹಿಗಳು ದೂರವಾಗಿ ಬರೀ ಸಿಹಿಯಷ್ಟೇ ಜೀವನದಲ್ಲಿ ತುಂಬಿರಲಿ. ನಿಮಗೋಸ್ಕರ ಇವತ್ತಿನ ದಿನ ನಾನು ಕೂಡ ದೇವ್ರ ಹತ್ರ ಅದನ್ನೇ ಪ್ರಾರ್ಥಿಸ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇನ್ನೊಂದೇನು ಗೊತ್ತಾ, ಅಡಿಗೆ ಮಾಡಬೇಕಿದ್ರೆ ರೆಸಿಪಿ ಯಾವುದನ್ನು ಕೂಡ ಶೂಟ್ ಮಾಡಿಲ್ಲ ನಾನು. ಶೂಟ್ ಮಾಡಬೇಕಿದ್ರೆ ಜಾಸ್ತಿ ಟೈಮ್ ಬೇಕಾಗತ್ತೆ, ಅರ್ಥ ಮಾಡ್ಕೋತೀರಿ ಅಂತ ಅನ್ಕೋತೀನಿ. ಎಲ್ಲ ಹೆಣ್ಮಕ್ಳಿಗೂ ಇದು ಗೊತ್ತೇ ಇರತ್ತೆ. ಹಬ್ಬ ಅಂದರೆ ಎಷ್ಟು ಕಷ್ಟ, ಎಷ್ಟೊಂದು ಕೆಲಸಗಳಿರತ್ತೆ. ಅದ್ರ ಜೊತೆನಲ್ಲಿ ಕ್ಲೀನಿಂಗ್ ಕೆಲಸ, ಮನೆ ಒರೆಸೋದು, ಗುಡಿಸೋದು, ಬಟ್ಟೆ ಒಗೆಯೋದು, ಇದು ಕೂಡ ಆಗಬೇಕು. ನಂತರ ಅಡುಗೆ ಮಾಡ್ಕೋಬೇಕು. ಇದೆಲ್ಲ ಕೆಲಸಗಳು ಎಷ್ಟಿದೆ ಅಂತ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರತ್ತೆ ಆಲ್ಮೋಸ್ಟ್. ಸೊ ಹಾಗಾಗಿ ನನಗೆ ಇವತ್ತಿನ ಒಂದು ಯಾವುದೇ ರೆಸಿಪಿನ ಶೇರ್ ಮಾಡೋದಕ್ಕಾಗಿಲ್ಲ. ಇನ್ನೊಂದೇನು ಗೊತ್ತಾ, ಇಲ್ಲಿ ನಾನು ವಾಯ್ಸ್ ಓವರ್ ಕೊಡಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ನಾನು ತುಂಬ ಚಂದ ಮಾತಾಡಿದ್ದೆ. ಮೈಕ್ ನಿಮಗೆ ಕಾಣ್ತಾ ಇರ್ಬೋದು, ಮೈಕ್ 6 ಇದೆ ನೋಡಿ, ಆದರೆ ಒಂದು ಸ್ವಲ್ಪನೂ ಅದು ವಾಯ್ಸ್ ಬಂದೇ ಇಲ್ಲ ಅದರಲ್ಲಿ. ಅದು ಏನಾಯ್ತೋ ಗೊತ್ತಿಲ್ಲ. ನನ್ನ ಮಗಳು ವಿಡಿಯೋ ಮಾಡ್ತಾ ಇದ್ಲು, ಅವಳು ಏನೋ ಬಟನ್ ಪ್ರೆಸ್ ಮಾಡಿದ್ಲಲ್ಲ, ಅದು ಸರಿಯಾಗಿ ಅದನ್ನು ಮೊಬೈಲ್ಗೆ ಕನೆಕ್ಟ್ ಮಾಡಿಲ್ವಾ ಏನು ಅಂತ ಗೊತ್ತಿಲ್ಲ. ವಾಯ್ಸೇ ಕೇಳ್ತಾ ಇರಲಿಲ್ಲ, ಎಲ್ಲ ಮ್ಯೂಟ್ ಆಗಿತ್ತು. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇನ್ನು ಇವತ್ತಿನ ಅಡುಗೆ ಏನೆಲ್ಲ ಅಂತ ಹೇಳಿದರೆ, ಇದೊಂದು ಸಲಾಡ್ ಥರ ಮಾಡಿಕೊಂಡೆ. ಮಾವಿನಕಾಯಿ, ಆಮೇಲೆ ಸೌತೆಕಾಯಿ, ಈರುಳ್ಳಿ, ಹುಣಸೆ ಹಣ್ಣಿನ ರಸ, ಬೆಲ್ಲದ ರಸ, ಸ್ವಲ್ಪ ಉಪ್ಪು ಎಲ್ಲ ಹಾಕೊಂಡು ಒಂಥರ ಚಾಟ್ಸ್ ಥರ ಇತ್ತು, ಅದು ಚೆನ್ನಾಗಿತ್ತು. ನಂತರ ಬೆಂಡೆಕಾಯಿ ಪಲ್ಯ ಮಾಡಿಕೊಂಡೆ, ಹಾಗಲಕಾಯಿ ಗಸಿ ಥರ ಮಾಡ್ಕೊಂಡಿದ್ದೆ. ಹಾಗೆ ಮಾವಿನಕಾಯಿ ಚಿತ್ರಾನ್ನ ಯುಗಾದಿ ಹಬ್ಬಕ್ಕೆ ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಮಾಡ್ತಾರೆ ಹಬ್ಬದ ಟೈಮಲ್ಲಿ ಇದನ್ನು. ಯುಗಾದಿ ಹಬ್ಬದ ದಿನ ಸ್ವಲ್ಪ ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯಿ ಗೊಜ್ಜು ಈ ಥರ ಎಲ್ಲ ಮಾಡ್ತಾರೆ. ನಾನು ಕೂಡ ಹಾಗೆ ಮಾಡಿಕೊಂಡೆ. ಏನೇನು ಮಾತಾಡಿದ್ದೀನಿ ಅಂತ ಅಂದ್ಬಿಟ್ಟು ನನಗೆ ಇವತ್ತು ವಾಯ್ಸ್ ಓವರ್ ಕೊಡಬೇಕಿದ್ರೆ ಒಂದು
2-3 ಡೇಸ್ ಆಗಿದೆ ನಾನು ಹಬ್ಬ ಮುಗಿಸಿ ವಾಯ್ಸ್ ಓವರ್ ಕೊಡಬೇಕಿದ್ರೆ, ನೆನಪಿಗೆ ಬರ್ತಾ ಇಲ್ಲ. ಹಾಗೆ ರಸಮ್ ಮಾಡಿದ್ದೆ, ಇನ್ನು ಮಜ್ಜಿಗೆ ಮಾಡಿದ್ದೆ. ಕೊತ್ತಂಬರಿ ಸೊಪ್ಪು, ಮೆಣಸು, ಶುಂಠಿ ಎಲ್ಲ ಹಾಕಿಬಿಟ್ಟು ಮಿಕ್ಸಿನಲ್ಲಿ ಹಾಕಿಬಿಟ್ಟು ಮಜ್ಜಿಗೆ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಖಾರವಾಗಿ ತುಂಬಾ ರುಚಿಯಾಗಿತ್ತು. ನಂತರ ವೈಟ್ ರೈಸ್ ಮಾಡ್ಕೊಂಡಿದ್ದೆ. ನಾವು ಯಾವಾಗಲೂ ಬಾಯ್ಲ್ಡ್ ರೈಸ್ನ ಊಟ ಮಾಡ್ತೀವಲ್ವಾ, ಇವತ್ತು ವೈಟ್ ರೈಸ್ ಊಟ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಸೋನಾ ಮಸೂರಿಂದ ರೈಸ್ ಕೂಡ ಮಾಡಿಕೊಂಡೆ. ಇನ್ನು ಪಾಯಸ ಇರಲೇಬೇಕಲ್ವಾ, ಹಬ್ಬ ಅಂತ ಅಂದಮೇಲೆ ಪಾಯಸ ಇರಲೇಬೇಕು. ಹೆಸರು ಕಾಳು, ಹೆಸರು ಕಾಳಲ್ಲ, ಹೆಸರು ಬೇಳೆ, ಆಮೇಲೆ ಸಬ್ಬಕ್ಕಿನ ಹಾಕಿಬಿಟ್ಟು ಪಾಯಸ ಕೂಡ ಮಾಡಿಕೊಂಡೆ. ಆಮೇಲೆ ಹೋಳಿಗೆ ತೊಗೊಂಬಂದರು ನನ್ನ ಹಸ್ಬೆಂಡ್ ಬರಬೇಕಿದ್ರೆ ಮಧ್ಯಾಹ್ನ ಟೈಮಲ್ಲಿ. ಇನ್ನು ಏನು ಗೊತ್ತಾ, ಹೋಳಿಗೆ ಮಾಡಬೇಕು ಅಂತ ತುಂಬ ಅನ್ಕೋತಿದ್ದೆ ಈ ವರ್ಷ ಯುಗಾದಿ ಹಬ್ಬಕ್ಕೆ ಹೋಳಿಗೆ ಮಾಡಬೇಕು ಅಂತ. ಬಟ್ ನನಗೆ ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದೇ ತಲೆಗೆ ಹೊಳಿಲಿಲ್ಲ. ಸ್ವಲ್ಪನೂ ಟೈಮ್ ಇರಲಿಲ್ಲ. ಹೋಳಿಗೆ ಅಂತ ಹೇಳಿದರೆ ತುಂಬ ಟೈಮ್ ಬೇಕಾಗುತ್ತೆ. ಅದರಲ್ಲಿ ಕೂಡ ಯಾರಾದರೂ ಹೆಲ್ಪಿಗಿದ್ರೆ ಒಳ್ಳೇದಾಗತ್ತೆ, ಇಬ್ಬರು ಸೇರ್ಕೊಂಡು ಮಾಡ್ಕೋಬೋದು. ಬಟ್ ನಮ್ಮನೆಯಲ್ಲಿ ಹಾಗಲ್ಲ, ನಾನು ಒಬ್ಬಳೇ ಎಲ್ಲವನ್ನು ಕೂಡ ನಿಭಾಯಿಸಬೇಕು, ಎಲ್ಲವನ್ನು ಕೂಡ ಮಾಡ್ಕೋಬೇಕು. ಕ್ಲೀನಿಂಗ್ ಕೆಲಸದಲ್ಲಿ ಸ್ವಲ್ಪ ಆದ್ರೂ ಹೆಲ್ಪ್ ಮಾಡ್ತಾಳೆ ಬಿಟ್ಟರೆ ಮತ್ತೆಲ್ಲ ನಾನೇ ಮಾಡ್ಕೋಬೇಕು. ಹಾಗೆ ಮೊಸರನ್ನ ಕೂಡ ಮಾಡಿಕೊಂಡೆ. ಇವತ್ತಿನ ಒಂದು ಯುಗಾದಿ ಹಬ್ಬದ ಅಡುಗೆ ಇಷ್ಟೇನೆ. ಹಾಗಾಗಿ ತುಂಬ ಕಷ್ಟ ಆಗುತ್ತೆ, ಎಲ್ಲವನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕಲ್ವಾ ಅನ್ನೋದು ತುಂಬ ಕಷ್ಟ. ಹಾಗಾಗಿ ಒಬ್ಬಳೇ ಅದು ಸ್ವಲ್ಪ ಅಭ್ಯಾಸ ಆಗಿದೆ. ಸ್ವಲ್ಪ ಫಾಸ್ಟಾಗಿ ಅಡುಗೆ ಎಲ್ಲ ಮಾಡ್ಕೊಂಡು ಅಭ್ಯಾಸ ಆಗಿರೋದ್ರಿಂದ ಈ ಥರ ಅಡುಗೆಗಳನ್ನು ಹಬ್ಬದ ಟೈಮ್ನಲ್ಲೆಲ್ಲ ಮಾಡ್ತಾ ಇರ್ತೀನಲ್ವಾ, ಅಷ್ಟೊಂದು ಗೊತ್ತಾಗಲ್ಲ. ಬಟ್ ಟೈಮ್ ಸಾಕಾಗಲ್ಲ ಅಷ್ಟೇ. ನನಗೆ ರೆಸಿಪಿ ಎಲ್ಲ ಶೂಟ್ ಮಾಡಬೇಕು, ನಿಮಗೆ ತೋರಿಸ್ಬೇಕು ಅಂತ ತುಂಬ ಆಸೆ ಇತ್ತು. ನಾನು ಯಾವುದೇ ರೆಸಿಪಿ ಮಾಡಿದರೂ ಕೂಡ ನೀವು ಕೇಳ್ತೀರಿ ರೆಸಿಪಿನ ತೋರಿಸಿ ಪ್ಲೀಸ್ ಅಂತ ಅಂದ್ಬಿಟ್ಟು. ಸೊ ಒಂದೊಂದು ಟೈಮ್ನಲ್ಲಿ ಈ ಥರ ರೆಸಿಪಿನ ಶೂಟ್ ಮಾಡೋದಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ನಾನು ಈ ಥರ ಏನಾದರೂ ಮಾಡಿದರೆ, ಈ ಥರ ರೆಸಿಪಿಗಳನ್ನೆಲ್ಲ ಮಾಡಿದರೆ ಆವಾಗ ನಾನು ಬೇಕಿದ್ದರೆ ಶೂಟ್ ಮಾಡಿ ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ. ಇವತ್ತಿನ ಊಟ ಮಾತ್ರ ಸಖತ್ತಾಗಿತ್ತು. ನನ್ನ ಹಸ್ಬೆಂಡ್ಗೆ ಕೂಡ ಇಷ್ಟ ಆಯಿತು. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಇವತ್ತಿನ ಊಟ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಇನ್ನು ನನ್ನ ಮಾವನ ಮಗಳು ಬಂದಿದ್ದು ಇವತ್ತಿನ, ಅಂದರೆ ಈ ವರ್ಷದೊಂದು ಯುಗಾದಿ ಹಬ್ಬಕ್ಕೆ ಅವಳೊಬ್ಬಳು ನಮಗೆ ನೆಂಟರು ಅಂತ ಹೇಳ್ಬೋದು. ಮೊಸರನ್ನ ಇಷ್ಟ ಆಯ್ತಾ? ಬೇರೆ ಎಲ್ಲ ಇಷ್ಟ ಆಯ್ತು. ಮಾವಿನಕಾಯಿ ಚಿತ್ರಾನ್ನ ಹೇಗಾಗಿದೆ? ಚರ್ಮುರಿ ಇಂದೇನು ಚಾತನ ಮಾವಿನಕಾಯಿ ಚಿತ್ರಾನ್ನ ಕಾಯಿ ಕುಕ್ಕುದ ಚಿತ್ರಾನ್ನ ಪರಂದು ತತ್ತು ಕಾಯ್ದ. ಈ ವರ್ಷದ ನಮ್ಮ ಯುಗಾದಿ ಹಬ್ಬ ಈ ಥರ ಇತ್ತು. ಸಿಂಪಲ್ ಆಗಿ ಒಂದು ಲಾಗ್ ಕೂಡ ಮಾಡ್ಕೊಂಡೆ ಅವತ್ತಿನ ದಿನ. ಸಿಕ್ಕಿರೋ ಟೈಮ್ನ ಯೂಸ್ ಮಾಡಿಕೊಂಡು ಲಾಗ್ ಮಾಡಿರುವಂಥದ್ದು. ಸಂಜೆ ಟೈಮ್ನಲ್ಲಿ ನಾವು ಯಾವಾಗಲೂ ಬೈಲಿಗೆ ಬರ್ತೀವಲ್ವಾ, ಇವತ್ತು ಕೂಡ ಅಷ್ಟೇ. ಅಂದರೆ ಹೆವಿಯಾಗಿ ಹಬ್ಬದ ಊಟ ಅಂತ ಹೇಳಿದರೆ ಸ್ವಲ್ಪ ಹೆವಿಯಾಗಿ ತಿಂದಿರ್ತೀವಿ, ಅದು ಡೈಜೆಸ್ಟ್ ಆಗಿರಲ್ಲ. ಸೊ ಹಾಗಾಗಿ ಸಂಜೆ ಸ್ವಲ್ಪ ಬೇಗ ಬಂದೆ. ತುಂಬ ಸೆಕೆ ಇದ್ದಿರೋದ್ರಿಂದ ಉಸಿರುಗಟ್ಟಿದ ರೀತಿ ಫೀಲ್ ಆಗ್ತಾಯಿತ್ತು. ಹಾಗಾಗಿ ಬೇಗ ಸ್ವಲ್ಪ ಬೈಲಿನ ಕಡೆಗೆ ಬಂದೆ. ಊಟ ಎಲ್ಲ ಮುಗಿಸಿ ಸಂಜೆ ಇವಾಗ ಸ್ವಲ್ಪ ತೋಟದ ಕಡೆಗೆ ಬರೋಣ ಅಂತ ಬಂದಿದ್ದೀವಿ. ಮನೆಯಲ್ಲಿ ತುಂಬ ಒಂಥರ ಏನು ಉಸಿರುಗಟ್ಟಿದ ರೀತಿ ಫೀಲ್ ಆಗ್ತಾಯಿತ್ತು. ಅಷ್ಟೊಂದು ಸೆಕೆ ಎಲ್ಲ ಇದೆ ಅಲ್ವಾ, ಇವಾಗ ತುಂಬ ಸೆಕೆ. ಸೊ ಹಾಗಾಗಿ ಸಂಜೆ ಆಯ್ತಲ್ವಾ ಹೇಗೂ ಅಂತ ಅಂದ್ಬಿಟ್ಟು ಇವಾಗ ತೋಟದ ಕಡೆಗೆ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ ವೆದರು, ತುಂಬ ಕೂಲಾಗಿದೆ, ಒಳ್ಳೆ ಗಾಳಿ ಬರ್ತಾ ಇದೆ ಸಂಜೆ ಟೈಮಲ್ಲಿ. ಅಂದರೆ ನಾವು ಡೈಲಿ ಬೈಲಿಗೆ ಬರ್ತೀವಲ್ವಾ, ಸೊ ಅದೇ ಇದು ನೋಡಿ, ಅದೇ ಬೈಲು ತೋಟ. ನಮ್ಮ ತೋಟ ಅಲ್ಲ, ನಮ್ಮ ನೇಬರಿದ್ದು, ಅಂದರೆ ನಮ್ಮ ರಿಲೇಷನ್ ಇದ್ದೆ. ಸೊ ಇಲ್ಲೇ ಒಂದು ತೋಡಿದೆ. ತೋಡಿಗೆ ಏನು ಹೇಳ್ತಾರೆ ಕನ್ನಡದಲ್ಲಿ ಗೊತ್ತಿಲ್ಲ, ಹಲ್ಲ ಕಾಣಬೇಕು, ಗೊತ್ತಿಲ್ಲ. ಅದು ಇದೆ ಇಲ್ಲೊಂದು. ಮಳೆಗಾಲದಲ್ಲೆಲ್ಲ ತುಂಬ ನೀರು ಬರುತ್ತೆ, ಇವಾಗೆಲ್ಲ ತುಂಬ ಕಡಿಮೆ ಆಗಿದೆ. ಚಿಕ್ಕ ತೋಟ ಇದು. ಇನ್ನು ಅಲ್ಲೊಂದು ದೊಡ್ಡ ತೋಟ ಇದೆ, ಅದು ಕೂಡ ನನ್ನ ಹಸ್ಬೆಂಡ್ ಕಸಿನ್ ಅನ್ನೊಂದು ತೋಟ ಅಲ್ಲೊಂದಿದೆ. ನಮಗೆ ಮಾತ್ರ ತೋಟ ಇಲ್ಲ, ಮತ್ತು ಎಲ್ರಿಗೂ ಸಾಧಾರಣ ಇದೆ ಇಲ್ಲಿ ತೋಟ. ಚೆನ್ನಾಗಿದೆ, ಗಾಳಿ ಎಲ್ಲ ಚೆನ್ನಾಗಿ ಬರ್ತಾಯಿದೆ. ವೈಶಾಲಿ ಬಂದಿಲ್ಲ, ವೈಶಾಲಿ ಶ್ರೀಯಾ ಬರಬೇಕಷ್ಟೆ, ಅವರನ್ನು ಬಿಟ್ಟು ನಾನು ಆದ್ವಿ. ಆಮೇಲೆ ನನ್ನ ಮಾವನ ಮಗಳು ಬಂದಿದ್ದಾಳೆ, ಸೊ ಅವಳನ್ನು ಕರ್ಕೊಂಡು ಬಂದ್ವಿ. ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ಹೆವಿ ಊಟ ಮಾಡಿದ್ದಲ್ವಾ, ಏನೋ ಒಂಥರ ಫೀಲ್ ಆಗ್ತಾ ಇದ್ದಿಲ್ಲ ಅಂತ ಹೇಳಿದರೆ ಲೈಟಾಗಿ ತಿನ್ನೋದಲ್ವಾ ಯಾವಾಗಲೂ. ಸೊ ಹಾಗಾಗಿ ಚೆನ್ನಾಗಿದೆ ನೋಡಿ, ಹಸಿರು ಇದೆ ನೋಡಿ, ಹುಲ್ಲೆಲ್ಲ ಇದೆ, ಹಸಿರು ಹುಲ್ಲಿದೆ, ಚಿಕ್ಕ ಚಿಕ್ಕ ಏನೋ ಅಡಿಕೆ ಗಿಡ ಇದೆ. ಇಲ್ಲೊಂದು ಹಲಸಿನ ಮರ ಇದೆ, ತೋರಿಸ್ತೀನಿ ನಿಮಗೆ. ಅದರಲ್ಲಿ ಒಂದು ಶೇಪ್ ಯಾವ ಥರ ಅಂತ ಹೇಳಿದ್ರೆ ರೌಂಡ್ ಶೇಪಿದ್ದು ಹಲಸಿನಕಾಯಿ ಇದೆ ನೋಡಿ.
ಇಷ್ಟೇ ದೊಡ್ಡದಾಗೋದು. ಇದು ದೊಡ್ಡ ಸೈಜ್ ಇದೆಯಲ್ವ ಅದರಲ್ಲಿ ಅಷ್ಟೇ ದೊಡ್ಡದಾಗೋದು, ಅದಕ್ಕಿಂತ ದೊಡ್ಡದಾಗಲ್ಲ. ಇಷ್ಟೇ ಸೈಜ್ ಅದರದ್ದು. ಒಂಥರ ವಿಶಾಲವಾಗಿತ್ತು ಆಯಿತಾ ಮರ ಇದು. ಇವಾಗೆಲ್ಲ ಅದನ್ನು ಕಟ್ ಮಾಡಿ ಎಲ್ಲ ಸ್ವಲ್ಪ ಚಿಕ್ಕದಾಗಿದೆ. ಇಲ್ಲ ಅಂತ ಹೇಳಿದ್ರೆ ವಿಶಾಲವಾಗಿತ್ತು. ಹಲಸಿನಕಾಯಿ ಈ ಸಲ ನಾನು ರೆಸಿಪಿ ಟ್ರೈ ಮಾಡಿಲ್ಲ ಯಾವುದು ಕೂಡ. ಇಲ್ಲಾಂತ ಹೇಳಿದರೆ ಯಾವಾಗಲೂ ಅಷ್ಟೇ ನಾನು ಸುಕ್ಕ ಹಲಸಿನಕಾಯಿದು ಆಮೇಲೆ ಸಾಂಬಾರು ಈ ಥರ ಎಲ್ಲ ಮಾಡ್ತಾಯಿದ್ದೆ. ಈ ವರ್ಷ ಮಾಡಿಲ್ಲ, ಇನ್ನು ಸ್ಟಾರ್ಟ್ ಮಾಡಬೇಕು. ನನಗೆ ತುಂಬ ಇಷ್ಟ ಹಲಸಿನಕಾಯಿ ಅಂತ ಹೇಳಿದ್ರೆ. ಗುಜ್ಜೆ ಅಂತ ಹೇಳ್ತೀವಿ. ನಮ್ಮ ಮಾಧವಿ ಮತ್ತು ನನ್ನ ಮಾವನ ಮಗಳು ಅಲ್ಲಿ ಪೇರಳೆ ಹಣ್ಣಿದೆ, ಅದನ್ನು ಕೊಯ್ತಾ ಇದ್ದಾರೆ. ಬೈಲಲ್ಲಿ ತುಂಬ ಪೇರಳೆ ಗಿಡ ಇದೆ ಆಯಿತಾ. ಪೇರಂಗಾಯಿ ಗಿಡ ಅಂತ ಹೇಳ್ತೀವಲ್ವ, ಅದಿದೆ. ನಮ್ಮ ಮಾದ್ವಿ ಒಂದು ಮರದಲ್ಲಿ ಸಹ ಪೇರಳೆ ಇಡೋದಕ್ಕೇ ಬಿಡಲ್ಲ ಅವಳು. ಬಂದು ಕೊಯ್ದು ತಿಂತಾ ಇರ್ತಾಳೆ. ಚಿಕ್ಕದಿದೆ, ಹಣ್ಣಾಗ್ತಾ ಉಂಟು. ಕೆಲವೊಂದು ಹಣ್ಣಾಗ್ತಾ ಉಂಟು, ಕೆಲವೊಂದು ಕಾಯಿ ಉಂಟು. ಇಲ್ಲಿ ಸ್ವಲ್ಪ ಗುಡ್ಡ ಥರ ಇದೆ ನೋಡಿ. ಇಲ್ಲಿ ಸ್ವಲ್ಪ ಆ ಕಡೆ ತೋಟ ಇದೆ, ಈ ಕಡೆ ಈ ಥರ ಗುಡ್ಡ ಥರ ಇದೆ. ಇದರಲ್ಲಿ ಏನಿಲ್ಲ, ಹಲಸಿನ ಮರ ಎಲ್ಲ ಇದೆ ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಹಲಸಿನ ಮರ ತುಂಬ ಇದೆ, ಅಲ್ಲಲ್ಲಿದೆ. ಇದೊಂದು ಮರ ಇದೆ ಆಯಿತಾ. ಇಲ್ಲಿ ಮರ ಅಂದರೆ ಅದನ್ನು ಕಟ್ ಮಾಡಿ ತೆಗೆದಿದ್ದಾರೆ. ಶೇಪ್ ಚೆನ್ನಾಗಿದೆ ನೋಡಿ. ಇದಕ್ಕೆ ಮನೆ ಹತ್ತಿರ ಏನಾದರೂ ಇದ್ದಿದ್ದರೆ ಚೆಂದ ಇದಕ್ಕೆ ಪೇಂಟ್ ಎಲ್ಲ ಮಾಡಿ, ಆಮೇಲೆ ಕೂತ್ಕೊಳ್ಳೋದಕ್ಕೆ ಸಂಜೆ ಟೈಮಲ್ಲೆಲ್ಲ ಕೂತ್ಕೊಳ್ಳೋದಕ್ಕೆ ಚೆನ್ನಾಗಿರ್ತಾ ಇತ್ತು ಪೇಂಟಿಂಗ್ ಮಾಡಿಬಿಟ್ಟು. ಬಟ್ ಇದರ ಬೇರೆ ಅಡಿಯಲ್ಲಿದೆ, ತೊಗೊಂಡು ಹೋಗೋದಕ್ಕಾಗಲ್ಲ. ಚೆನ್ನಾಗಿದೆ ನೋಡಿ. ಇದು ಅತ್ತಿಕಾಯಿ ಮರ ನೋಡಿ. ಅತ್ತಿಕಾಯಿ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಗೊತ್ತಿರತ್ತೆ ಅಂತ ಅನ್ಕೋತೀನಿ. ಕೆಲವೊಬ್ರು ಅದನ್ನ ಕೊಯ್ದ್ಬಿಟ್ಟು ನೀರಲ್ಲೆಲ್ಲ ಹಾಕಿರ್ತಾರೆ, ಉಪ್ಪು ನೀರಲ್ಲೆಲ್ಲ. ಸ್ವಲ್ಪ ಸಮಯ ಬಿಟ್ಟ ನಂತರ ಅದರಿಂದ ಚಟ್ನಿ ಎಲ್ಲ ಮಾಡ್ಕೋತಾರೆ. ನಾವು ಹಾಕಿಟ್ಟಿಲ್ಲ, ಆದ್ರೆ ಬೈಲಲ್ಲಿ ಇದೊಂದು ಮರ ಇದೆ, ತುಂಬಾ ಅತ್ತಿಕಾಯಿ ಬಿಡತ್ತೆ ಅದರಲ್ಲಿ. ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ. ಒಂದು ಸಿಂಪಲ್ ಆದಂತಹ ವಿಡಿಯೋ, ಶಾರ್ಟ್ ವಿಡಿಯೋ ಇದು. ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.